ನಮಸ್ತೆ ಫ್ರೆಂಡ್ಸ್. ಸಿಡ್ನಿಯಲ್ಲಿ ಈಗ ಭಾಳ ಚಳಿ, 2 ಡಿಗ್ರಿ 3 ಡಿಗ್ರಿ ಚಳಿ ಉಂಟು ಈಗ. ಹಾಗೆ ಈಗ ವೆದರ್ ಕೂಡ ಟ್ರಾನ್ಸಿಟ್ ಆಗ್ತಾ ಉಂಟು. ಹಾಗೆ ಎಲ್ಲರಿಗೂ ಕೆಮ್ಮು, ಚಳಿ ಮತ್ತು ಜ್ವರ ಬಂದಿದ್ದರಿಂದ ನನ್ನ ಯಜಮಾನರ ಬೇಡಿಕೆ ಖಾರವಾಗಿ ಏನಾದರೂ ಹೆಲ್ದಿಯಾದ ತಿಂಡಿ ಮಾಡಿಕೊಡು ಅಂತೇಳಿ. ಮಳೆ ಕೂಡ ಬರ್ತಾ ಉಂಟು, ಏನು ಮಾಡೋದು ನೋಡುವ. 1 ಕಪ್ ರೈಸ್ ಮತ್ತು 1/4 ಕಪ್ ತೊಗರಿಬೇಳೆ ನೆನೆಸ್ಲಿಕ್ಕೆ ಹಾಕಿದ್ದೇನೆ. 1 ಗಂಟೆ ನೆನೆದರೆ ಸಾಕು. ಮತ್ತು ಫ್ರಿಜ್ಜಲ್ಲಿ ಎಂತ ಉಂಟು ಅಂತ ಹೇಳಿ ನೋಡಿ ಹುಡುಕಾಡಿದೆ. ಬಾಳೆ ಹೂ ಸಿಕ್ಕಿತ್ತು, ಕಾಮಾಕ್ಷಿ ಅಕ್ಕ ಕೊಟ್ಟದ್ದು. ಭಾಳ ಫ್ರೆಶ್ ಕಂಡಿತ್ತು, ನನಗೆ ಭಾಳ ಅಟ್ರಾಕ್ಟಿವ್ ಆಗಿ ಕಂಡಿತ್ತು. ಏನಾದರೂ ಮಾಡುವ ಅಂತ ಹೇಳಿ ತೆಗೆದಿಟ್ಟೆ. ಅಮ್ಮನ ಡೈರೆಕ್ಷನ್ ಮೇಲಿಗೆ ಫಸ್ಟ್ ಲೇಯರ್, ಅಮ್ಮನ ಎಲ್ಲ ಮಾರ್ಗಸೂಚನೆ, ಫಸ್ಟ್ ಲೇಯರ್ ತೆಗೆದೆ. ಕೆಳಗಿದ್ದ ಹೂಗಳನ್ನೆಲ್ಲ ಸಪ್ರೇಟ್ ಮಾಡಿದೆ. ಕೆಳಗಿದ್ದ ಹೂಗಳು ಕೂಡ ನೀವು ಎಂತಾದರೂ ಮಾಡ್ಬೋದು, ಫ್ರೈ ಮಾಡೋದು ಅಥವಾ ಸಾಟೆ ಮಾಡೋದು, ಎಂತಾದರೂ ರೆಸಿಪಿ ಟ್ರೈ ಮಾಡ್ಬೋದು. ನಾನಿಲ್ಲಿ ಫ್ರೈ ಮಾಡ್ತಿಲ್ಲ. ಮೇಲಿಂದು ಅದರದ್ದು ಎಲೆ, ಅದರ ಪದರ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಚಿಕ್ಕದಾಗಿ ಕೊಚ್ಚಲು ಮಾಡಬೇಕು. ಹಾಗೆ ನನ್ನ ಯಜಮಾನರು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಬಂದರು. ಹೆಂಡತಿಗೆ ಅದೊಂದು ಸಮಾಧಾನ. ಗಂಡ ಯಾವುದಾದ್ರೂ ಚಿಕ್ಕ ಹೆಲ್ಪ್ ಮಾಡಿದರೆ ಉಂಟಲ್ಲ, ಮನಸ್ಸಿಗೆ ಭಾಳ ಖುಷಿ ಆಗ್ತದೆ. ಹಾಗೆ ಅವರು ಹೆಲ್ಪ್ ಮಾಡ್ತಾರೆ ನನಗೆ ಚಾಪ್ ಮಾಡಲಿಕ್ಕೆ. ಚಿಕ್ಕದಾಗಿ ಕಟ್ ಮಾಡಿ. ದೊಡ್ಡ ಕಟ್ ಮಾಡಿದರೆ ಅದು ಸ್ವಲ್ಪ ಬೇಯೋದು ಕಷ್ಟ ಆಗ್ತದೆ. ಬಾಳೆದು ಪದರ, ಹೂವಿನ ಪದರ ಉಂಟಲ್ಲ, ಸ್ವಲ್ಪ ಗಟ್ಟಿ ಇರ್ತದೆ. ಹಾಗೆ 1/4 ಪೋರ್ಷನ್ ಇದೆಯಲ್ಲ, ಅಂದರೆ ಕೆಳಗಡೆ ಹೂ ಇರ್ತದೆ ಪದರದಲ್ಲಿ. ಹಾಗೆ ತುಂಡು ಮಾಡದೆ ಹಾಗೆ ಇಟ್ಟಿದ್ದುಂಟು. ಅದನ್ನು ಒಂದೊಂದು ಸಪ್ರೇಟ್ ಮಾಡಿ ಅದರಲ್ಲಿನ ಹೂವಿನ ಸಪ್ರೇಟ್ ಮಾಡಿದರೆ ಆಯಿತು. ಚಿಕ್ಕ ಕೊಚ್ಚಲು ಮಾಡಿದರೆ ಬೇಗ ಬೇಯ್ತದೆ. ನೀವು ಇಟ್ಕೊಂಡು ಏನಪ್ಪ ಮಾಡ್ತೀರಲ್ಲ ಹೇಳೋ ಅಂತ ಅಂದ್ಕೊಳ್ಬೋದು. ನಾನು ಇದರಲ್ಲಿ ಸಣ್ಣ ಮುದ್ದೆ ಅಂತ ಹೇಳ್ತೇವೆ ಕೊಂಕಣಿಯಲ್ಲಿ, ಅಥವಾ ಇಡ್ಲಿ, ಖಾರ ಇಡ್ಲಿ. ಇದಕ್ಕೆ ಮಸಾಲೆ ರುಬ್ಬಬೇಕು. ಒಂದು ಅರ್ಧ ಟೀ ಸ್ಪೂನ್ ಟರ್ಮರಿಕ್, 1 ನಿಂಬೆ ಗಾತ್ರ ಹುಣಸೆಹಣ್ಣು, 10 ಮೆಣಸಿನ್ಕಾಯಿ, ಹುರಿದ ಮೆಣಸಿನ್ಕಾಯಿ, ಕೊಕೊನೆಟ್ ಮತ್ತು ಟರ್ಮರಿಕ್ ಮತ್ತು ಹಿಂಗು, 3 ಪಿಂಚ್ ಹಿಂಗು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನಾನೊಂದು 5 ಕಾಶ್ಮೀರಿ ಚಿಲ್ಲಿ, ಒಂದು 5-6 ಖಾರ ಚಿಲ್ಲಿ ಯೂಸ್ ಮಾಡಿದ್ದೇನೆ ಇದರಲ್ಲಿ. ನಿಮ್ಮ ಸ್ಪೈಸಿಗೆ ಅನುಸಾರ ಯೂಸ್ ಮಾಡಿಕೊಳ್ಳಿ. ಮತ್ತು ಇದು ನೆನೆಸಿಟ್ಟ ಅಕ್ಕಿ ಮತ್ತು ತೊಗರಿಬೇಳೆ ಅದನ್ನು ಸಹ ಹಾಕಿ ಚೆಂದ ಮಾಡಿ ಕೋರ್ಸಾಗಿ ರುಬ್ಬಬೇಕು. ಇಡ್ಲಿ ಬ್ಯಾಟರ್ ಅದಕ್ಕೆ ಬರಬೇಕು. ತುಂಬ ನೈಸ್ ಆದರೆ ಮುದ್ದೆ ಆಗ್ತದೆ ತುಂಬ. ಮತ್ತು ಹೆಚ್ಚಿಟ್ಟಂಥ ಬಾಳೆ ಹೂವು, ಇದು ಬೇಯಿಸೋದಂತ ಬೇಡ. ಚೆಂದ ಮಾಡಿ ತೊಳೆದು ನೀರೆಲ್ಲ ತೆಗೆದು ಒಂದು 3 ಸ್ಪೂನ್ ಅಥವಾ ನಿಮ್ಮ ರುಚಿಗೆ ಅನುಸಾರ ಉಪ್ಪನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ. ತುಂಬ ನೀರು ಮಾಡಬಾರ್ದು. ಇದನ್ನು ನೀರು ಮಾಡಿದರೆ ಬೇಯೋದು ಕಷ್ಟ ಮತ್ತು ತುಂಬ ಸಾಫ್ಟಾಗಿ ಹೋಗ್ತದೆ. ನಮ್ಮ ಮನೆಯಲ್ಲೇ ಬೆಳೆದ ಬಾಳೆ ಎಲೆ ಇತ್ತು, ಅಮ್ಮನಿಗೆ ಅದು ಹಾಕಿದರೆ ತುಂಬ ಫ್ಲೇವರ್ ಬರ್ತದೆ ಅಂತ ಹೇಳಿದರು. ಅದನ್ನು ಹಾಕಿ ಇಡ್ಲಿ ಕುಕ್ಕರಲ್ಲಿ ಇಟ್ಟು 30 ನಿಮಿಷ ಬೇಯಿಸಿದ್ದೇನೆ. 30 ನಿಮಿಷ ಆದಮೇಲೆ ನೋಡ್ತೇನೆ, ಒಳ್ಳೆಯದಾಗಿ ಬಂದಿದೆ. ಬಾಳೆ ಹೂ ಸಿಗದೆ ಹೋದರೆ ಕ್ಯಾಬೇಜ್ ಅಥವಾ ಈರುಳ್ಳಿಯನ್ನು ರಿಪ್ಲೇಸ್ ಕೂಡ ಮಾಡಬಹುದು. ಭಾಳ ಒಳ್ಳೆಯದಾಗ್ತದೆ. ನಮ್ಮ ಮನೆಯಲ್ಲಂತೂ ಇಡ್ಲಿ ಅರ್ಧ ಗಂಟೆಯಲ್ಲಿ ಮಾಯ. ಅದಕ್ಕೆ ಕೊಬ್ಬರಿ ಎಣ್ಣೆ ಅಂತೂ ಹಾಕಿ ತಿಂದರೆ ಉಂಟಲ್ಲ, ಸ್ವರ್ಗ ಆಗಿ ಇರ್ತದೆ. ರೆಸಿಪಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಮ್ಜಿ ಕುಕಿಂಗ್ ಚಾನಲ್.